ಶಾಸಕ ಕ್ಷೇತ್ರ ದಾಸಂಪುರ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು 12 ಕುಂಟೆ ಜಾಗ ಇದೆ ಗೋವಿಂದಯ್ಯ ಅನ್ನೋರು. ಅವರು ಏನು ಕೇಳದೆ ಏಕಾಏಕಿ ನಮ್ಮ ಮಾತು ಧಿಕ್ಕರಿಸಿ ಪಾಯ ಹಾಕ್ತಾರೆ. ಕಟ್ಟಡ ಕಟ್ಟುತ್ತಾ ಇದ್ವು, ನಾವು ತುಂಬ ತೊಂದರೆ ಮಾಡ್ತಾ ಇದ್ರೆ ಕಟ್ಟಬೇಡ್ರಿ ಅಂತ ಹೇಳಿದ್ರು, ಬಂದು ಕಟ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲನೂ ಕಾನೂನುಬದ್ಧವಾಗಿ ಮಾಡಿದ್ರು ಕಾನೂನು ಮೀರಿ ಉಲ್ಲಂಘನೆ ಮಾಡಿ ಕಟ್ಟಡ ಕಟ್ತಾ ಇದ್ದೀವಿ. ಕಾನೂನು ಕೋರ್ಟ್ಗೂ ಹೋಗಿದ್ವಿ, ಕೋರ್ಟಿಂದ ಸ್ಟೇ ತಂದಿದ್ವಿ. ಪ್ರತಿಯೊಂದು ಮಾಡಿದ್ರು ಕಟ್ಟಡ ನಿರಂತರವಾಗಿ ನಡೀತಲೇ ಇದೆ. ಕ್ಷೇತ್ರ ದಾಸಂಪುರ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ಸರ್ವೆ ನಂಬರ್ 38/34ರಲ್ಲಿ 12 ಕುಂಟೆ ಜಾಗ ಇದೆ ಗೋವಿಂದಯ್ಯ ಅನ್ನೋರ್ದು, ನಮ್ಮ ಭಾವನೆ. ಅವ್ರದ್ರಲ್ಲಿ ಇವರು ಇಲ್ಲಿ ಪಕ್ಕದಲ್ಲಿ ಸೈಟ್ ಮಾಡೋರು, ರೆವಿನ್ಯೂ ಸೈಟು. ಅದಕ್ಕೆ ಯಾವುದೋ ದಾಖಲೆ NDA ಅಪ್ರೂವಲ್ ಆಗಲಿ ಪಂಚಾಯತಿ ಅಪ್ರೂವಲ್ ಆಗಲಿ ಯಾವುದೂ ಇಲ್ಲ. ಅಲ್ಲಿ ಕಟ್ಟಬೇಕಾದ್ರೆ ಇಲ್ಲಿ ಯಾರಿಗೋ ಮಾರೋರು ಸೈಟು, ಜಯರಾಮ ಅನ್ನೋರಿಗೆ ಓನರ್ಗಳು ಸೈಟ್ ಮಾಡಿ ಮಾರಿರೋದು. ಅವ್ರು ಮಾರಬೇಕಾದ್ರಾಗ ಅವ್ರು ಪಾಯ ಹಾಕ್ಬೇಕಾದ್ರೆ ಬಂದು ಹೇಳ್ತೀವಿ, ಹಿಂಗೆ ನಮ್ದು ಒತ್ತುವರಿ ಆಗೋದಪ್ಪ, ನೀವು ಒತ್ತುವರಿ ಸರ್ವೆ ಮಾಡಿಸ್ಬಿಟ್ಟು ನಿಮ್ದು ಎಲ್ಲೈತೆ ನೀವು ಅಲ್ಲಿ ಕಟ್ಕೊಳ್ಳಿ, ಇಲ್ಲ ಮುಂದಕ್ಕೆ ತೊಂದರೆ ಆಗ್ತದೆ, ಸುಮ್ಮನೆ ನೀವು ಕಿತ್ತಾಡೋದು ಬೇಡ, ನೀವು ದುಡ್ಡು ಕೊಟ್ಟು ಯಾರ ಹತ್ರ ತಗೊಂಡಿರ್ತೀರ ಅಂತ ಹೇಳಿದಾಗ ಅವರು ಏನು ಕೇಳದೆ ಏಕಾಏಕಿ ನಮ್ಮ ಮಾತು ಧಿಕ್ಕರಿಸಿ ಪಾಯ ಹಾಕ್ತಾರೆ. ಕಂಪ್ಲೇಂಟ್ ಕೊಡ್ತೀವಿ ಮನೆಯಲ್ಲಿ ಸ್ಟೇಷನಲ್ಲಿ 23/2/2026ರಲ್ಲಿ. ಅವಾಗ ಸ್ಟೇಷನ್ಗೆ ಬಂದು ಕರೆದಾಗ ಅವ್ರು ಬಂದು ಹೇಳಿಕೆ ಕೊಡ್ತಾರೆ. ಯಾರು ಜಯರಾಮ ಅನ್ನೋರೇ ಹೇಳಿಕೆ ಕೊಡ್ತಾರೆ, ಈ ಜಾಗದ ಮೇಲೆ ಯಾವುದೇ ಸ್ಟೇ ಇಲ್ಲ, ಸ್ಟೇ ತಗೊಂಬಂದರೆ ನಾನು ಕಟ್ಟೋದು ನಿಲ್ಲಿಸ್ತೀನಿ ಅಂತ ಅವರು ಹೇಳಿಕೆ ಕೊಟ್ಟಿರೋದಲ್ಲಿ ಇದರಲ್ಲಿ. ಇದಾದ ನಂತರ ನಾವು ಸ್ಟೇಗೆ ಓದ್ತೀವಿ, ಸರ್ವೆ ರಿಪೋರ್ಟ್ ಮಾಡಿಸ್ತೀವಿ. ಸರ್ವೆ ರಿಪೋರ್ಟಲ್ಲೂ ಒತ್ತುವರಿ ರಿಪೋರ್ಟ್ ಕೊಡ್ತಾರೆ, ಸ್ಪಷ್ಟವಾಗಿ ಒತ್ತುವರಿ ಆಗಿದೆ ಅಂತ ಹೇಳಿ ಸರ್ವೆ ರಿಪೋರ್ಟನ್ನು ಕೂಡ ಕೊಡ್ತಾರೆ. ಸರ್ವೆ ರಿಪೋರ್ಟು ಮತ್ತು ಜಾಗದ ಫೋಟೋ ಇವು ಎಲ್ಲ ತಗೊಂಡೋಗಿ, ಇದು ಸರ್ವೆ ರಿಪೋರ್ಟ್, ಒತ್ತುವರಿ ಆಗಿರೋದು ಜಾಗ ಅವರು ರಿಪೋರ್ಟ್ ಕೊಟ್ಟಿರೋದು. ರಿಪೋರ್ಟ್ ಕೊಟ್ಟರು ಆಮೇಲೆ ಇದನ್ನ ಮೇಲೆ ಸರ್ವೆ ಹೋಗಿ ಸ್ಟೇ ಸಿಗುತ್ತೆ. ಸ್ಟೇ ಸಿಕ್ಕಿದಾಗ ಆ ಜಯರಾಮ್ ಅನ್ನೋರು ಕೂಡ ಬರ್ತಾರೆ ಈ ಜಾಗಕ್ಕೆ. ಬಂದು ಅವರನ್ನು ಸ್ಟೇ ರಿಪೋರ್ಟು ಕೋರ್ಟಲ್ಲಿ ಜಡ್ಜ್ ಎದುರುಗಡೆನೇ ಅವರು ಸ್ಟೇ ರಿಪೋರ್ಟ್ಗೆ ಸೈನ್ ಹಾಕಿ ನಾನು ಯಾವುದೇ ರೀತಿನ ತೊಗೊಳಲ್ಲ ಅಂದಾಗ ಇದನ್ನು ತಗೊಂಡೋಗಿ ಮಾನೇಕನಹಳ್ಳಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡ್ತೀವಿ, ಸ್ಟೇ ಆಗಿದೆ ದಯವಿಟ್ಟು ನಿಲ್ಲಿಸಿ ಅಂತ. ಆ ಥರ ಅವ್ರು ಬಂದು ಹೇಳಿದ್ದೀವಿ, ಆದ್ರೂ ಅವರು ಧಿಕ್ಕರಿಸಿದ್ದಾರೆ ಅಂತ ಅವ್ರು ಹೇಳ್ತಾವ್ರೆ. ನಾವು ಯಾವಾಗ ಹೇಳಿದ್ದೀವಿ ಸ್ಟೇ ಆಗದೆ ಜಾಗ ಕಟ್ಬೇಡಪ್ಪ ನಿಲ್ಲಿಸು ಅಂತ, ಆದ್ರೂ ಅವರು ಕಟ್ಟಡ ಮೇಲೆ ಕಟ್ಟಡ ಕಟ್ಕೊಂಡು ಹೋಗ್ತಾನೇ ಇದ್ದಾರೆ. ಪೊಲೀಸ್ನವರೇ ಬಂದು ಹೇಳಿದ್ದಾರೆ ಅಂತ ಅವ್ರಿಗೆ, ಆದ್ರೂ ನಿಲ್ಲಿಸಿಲ್ಲ. ಆದ್ದರಿಂದ ಹಿಂಗೆ ಅನ್ಯಾಯ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಯಾವುದೇ ರೀತಿ ನಾವು ಅವ್ರಿಗೂ ಜಗಳ ಮಾಡಿಲ್ಲ, ಇಲ್ಲ ಬೈದಿಲ್ಲ, ಒಳ್ಳೆ ರೀತಿಯಲ್ಲೇ ಹೇಳಿದ್ದೀವಿ. ಆದರೆ ಇವರು ಇಲ್ಲಿ ಸ್ಥಳೀಕರು ಅವರೆಲ್ಲ ಸೇರಿಕೊಂಡು ಅವ್ರು ಮಾರಿರೋರು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಈ ರೀತಿ ಇಲ್ಲಿ ಬೇರೆ ಒತ್ತುವರಿ ಮಾಡ್ಕೊಂಡು ಜಾಗ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನಾವು ಇವಾಗ ಮತ್ತೆ ಕಾನೂನು ಮೊರೆ ಹೋಗ್ತಾ ಇದ್ದೀವಿ. ಇದನ್ನು ದಾಸನಪುರದಲ್ಲೂ 38/34ರಲ್ಲಿ ಕಟ್ಟಡ ಕಟ್ಟುತ್ತಾ ಇದ್ವು, ನಾವು ತುಂಬ ತೊಂದರೆ ಮಾಡ್ತಾ ಇದ್ರೆ ಕಟ್ಟಬೇಡ್ರಿ ಅಂತ ಹೇಳಿದ್ರು, ಬಂದು ಕಟ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲನೂ ಕಾನೂನುಬದ್ಧವಾಗಿ ಮಾಡಿದ್ರು ಕಾನೂನು ಮೀರಿ ಉಲ್ಲಂಘನೆ ಮಾಡಿ ಕಟ್ಟಡ ಕಟ್ತಾ ಇದ್ದಾರೆ. ಪೊಲೀಸ್ ಮೊರೆ ಹೋಗಿದ್ದೀವಿ, ಕಾನೂನಿಗೂ ಕೋರ್ಟ್ಗೂ ಹೋಗಿದ್ವಿ, ಕೋರ್ಟಿಂದ ಸ್ಟೇ ತಂದಿದ್ವಿ. ಪ್ರತಿಯೊಂದು ಮಾಡಿದ್ರು ಕಟ್ಟಡ ನಿರಂತರವಾಗಿ ನಡೀತಲೇ ಇದೆ. ಅದಕ್ಕೆ ಕೋರ್ಟಿನ ಮುಖಾಂತರ ಬಂದು ನ್ಯಾಯಾಲಯದಿಂದ ತಿರ್ಗಾ ಸ್ಟಾಪ್ ಮಾಡೋಕ್ಕೆ ದಾರಿ ಮಾಡ್ತಾ ಇದ್ವಿ. 200 ಅಡಿ ಜಾಗ ಒತ್ತುವರಿ ಆಗಿದೆ. ನಮಗೆ ಗೊತ್ತಾಯ್ತು ಸರ್ವೆ ಮಾಡಿದಾಗ.